ಅಸ್ಸಲಾಮು ಅಲೈಕುಮ್. ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ, ಹೇಗಿದ್ದೀರಾ? ಅಲ್ಹಮ್ದುಲಿಲ್ಲ, ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಯಾವಾಗಲೂ ಚೆನ್ನಾಗಿರಿ, ಖುಷಿಯಾಗಿರಿ. ಸೊ ನಾನು ಇವತ್ತು ಮಾಡ್ತಾಯಿದ್ದೇನೆ ಜೀರಾ ರೈಸ್, ಚಿಕನ್ ಫ್ರೈ ಮತ್ತು ರಾಜ್ಮಾ. ನೀವು ಹೋಟೆಲ್ಗೆ ಹೋಗಿ, ದಾಬಾಗೆ ಹೋಗಿ ಜೀರಾ ರೈಸ್ ಮತ್ತು ರಾಜ್ಮಾ ತಿನ್ನಿರ್ಬೋದು. ಸೊ ಅದೇ ಟೇಸ್ಟಿಯಾಗಿರುತ್ತೆ ಸೇಮು. ಸೊ ಒಂದು ಸತಿ ಟ್ರೈ ಮಾಡಿ. ಹೊರಗೆ ತುಂಬ ರೇಟ್ ಜಾಸ್ತಿ ಇರುತ್ತೆ ಮತ್ತು ರಾಜ್ಮಾ ದೇಹಕ್ಕೆ ತುಂಬ ಒಳ್ಳೆ. ಮಕ್ಕಳಿಗೆಲ್ಲ ಇದೇ ಥರ ಮಾಡಿಕೊಡಿ. ಇದು ಚಿಕನ್ ಫ್ರೈ ಸಿಂಪಲ್ ಆಗಿದೆ. ಯಾರು ನೆಂಟರು ಬಂದರೆ ಜೀರಾ ರೈಸ್, ರಾಜ್ಮಾ ಮತ್ತು ಚಿಕನ್ ಫ್ರೈ ಮಾಡಿಕೊಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ. ನೋಡಿ, ನಾನು ರಾಜ್ಮಾ ಓವರ್ ನೈಟ್ ನೀರಲ್ಲಿ ಹಾಕಿದ್ದೆ. ಸೊ ನೋಡಿ, ಅದು ಕುಕ್ಕರ್ನಲ್ಲಿ ನೀರಿಗೆ ಹಾಕಿ 1 ಚಮಚ ಉಪ್ಪು ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಮತ್ತು ಮತ್ತೊಂದರಲ್ಲಿ ಒಂದು ಪಾತ್ರೆ ಇಡ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಬಡೆಸೊಪ್ಪು, ಸ್ವಲ್ಪ ಕೆತ್ತೆ, ಲವಂಗ, ಕಸ್ಕಸ್ ಮತ್ತು ಜೀರಿಗೆ ಹಾಕಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿ ಫ್ರೈ ಮಾಡ್ತೇನೆ ನಾನು. ಅದು ಸ್ವಲ್ಪ ಫ್ರೈ ಆಗಿ ಬರುವಾಗ ಚಿಕ್ಕ ಚಿಕ್ಕ ತುಂಡು ಮಾಡಿ ನಾನು ಈರುಳ್ಳಿ ಹಾಕ್ತಾ ಇದ್ದೇನೆ. ಅದು ಒಳ್ಳೆ ಫ್ರೈ ಆಗಬೇಕು. ಈರುಳ್ಳಿ ಫ್ರೈ ಆದ ಮೇಲೆ ಅದಕ್ಕೆ ನಾನು ಹಾಕ್ತಾಯಿದ್ದೇನೆ ಸ್ವಲ್ಪ ಹಳದಿ ಪೌಡರ್, ಮೆಣಸಿನ ಹುಡಿ ಹಾಕಿ, ಮತ್ತು ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕೊತ್ತಂಬರಿ ಹುಡಿ, ಸ್ವಲ್ಪ ಜೀರಿಗೆ ಹುಡಿ ಹಾಕಿ ಒಳ್ಳೆ ಫ್ರೈ ಮಾಡ್ತೇನೆ. ಮತ್ತು ಟೊಮೆಟೊ 2 ಟೊಮೆಟೊ ನಾನು ಪೇಸ್ಟ್ ಮಾಡಿ ಹಾಕ್ತಾ ಇದ್ದೇನೆ. ಅದು ಒಳ್ಳೆ ಫ್ರೈ ಆಗಬೇಕು, ಕಲರ್ ಚೇಂಜ್ ಆಗಿ ತನಕ. ಮತ್ತು 1 ಮೆಣಸಿನಕಾಯಿ ಉದ್ದ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ಸೊ ಒಳ್ಳೆ ಫ್ರೈ ಮಾಡಿ ಆದಮೇಲೆ ನಾನು ರಾಜ್ಮಾ ನೋಡಿ ಬೆಂದಿದೆ. ಅದರಲ್ಲಿ ನಾನು ಸ್ವಲ್ಪ ರಾಜ್ಮಾ ತೆಗೆದು ಒಂದು ಸೈಡಲ್ಲಿ ಇಡ್ತಾ ಇದ್ದೇನೆ. ನಾವೀಗ ಬಟಾಟೆ ಯಾವ ಥರ ಪ್ಲೇಸ್ ಮಾಡ್ತೀವಿ ಅದೇ ಥರ ಪ್ಲೇಸ್ ಮಾಡಿದರೆ ಆಯಿತು. ಸ್ವಲ್ಪ ರಾಜ್ಮಾ ಜಾಸ್ತಿ ಎಲ್ಲ ತೆಗೆದು ಈ ಥರ ಮಾಡಿ ನಮ್ಮ ಮಸಾಲೆಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ನೆಂಟರೆಲ್ಲ ಬಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಬೇಡಿ. ಈ ಥರ ಮಾಡಿಕೊಡಿ, ಸೂಪರ್ ಆಗುತ್ತೆ. ಮನೆಯಲ್ಲಿ ಮಕ್ಕಳಿಗೆ ಮಾಡಿಕೊಡಿ, ಹೊರಗೆ ಹೋಗಿ ತಿನ್ನಬೇಡಿ. ಸೊ ನೋಡಿ, ರಾಜ್ಮಾ ಬೆಂದಿದೆ. ನಾನು ಅದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಷ್ಟು ನೀರು ಬೇಕು ಅಷ್ಟು ಹದ ಮಾಡಿ ಅಷ್ಟೇ ಬಾಯ್ಲ್ ಮಾಡಲಿಕ್ಕೆ ಇಡ್ತಾ ಇದ್ದೇನೆ ನಾನು. ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೇನೆ, ಸ್ವಲ್ಪ ಲಿಂಬೆ ರಸ ಹಾಕ್ತಾಯಿದ್ದೇನೆ. ಬಾಯ್ಲ್ ಮುಚ್ಚಿಡ್ತೇನೆ, ಬಾಯ್ಲ್ ಆಗಲಿ, ಸ್ವಲ್ಪ ಗಸಿ ಆಗಲಿ. ನೋಡಿ, ಈ ಥರ ಹಾಕ್ತಾ ಉಂಟು. ಮತ್ತೊಂದು ಪಾತ್ರೆಯಲ್ಲಿ ನಾನು ಚಿಕನ್ ತೆಗೆದಿದ್ದೇನೆ. ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟು 2 ಚಮಚದಷ್ಟು ಮತ್ತು 1 ಚಮಚದಷ್ಟು ನಾನು ಕಾರ್ನ್ಫ್ಲವರ್ ಹಾಕಬೇಕು. ಸ್ವಲ್ಪ ಹಳದಿ ಹುಡಿ. ಸಿಂಪಲಾಗಿ ಮಾಡ್ತಾಯಿದ್ದೇನೆ, ಬೇಗ ಆಗುವ ಕೆಲಸ ಇದು. ಟೇಸ್ಟೂ ಅಷ್ಟು ಕೊರುತ್ತೆ. ಸ್ವಲ್ಪ ಮೆಣಸಿನ ಹುಡಿ, ಸ್ವಲ್ಪ ಕೊತ್ತಂಬರಿ ಹುಡಿ ಮತ್ತು ಸ್ವಲ್ಪ ಬೇಸೊಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ, ಜೀರಿಗೆ ಹುಡಿ, ಸ್ವಲ್ಪ ಸೋಯಾ ಸಾಸ್. ಇದು ಆಪ್ಷನಲ್, ನನಗೆ ಇಷ್ಟ, ಅದಕ್ಕೆ ನಾನು ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಲಿಂಬೆ ರಸ ಹಾಕಿದ್ದೇನೆ. ನೋಡಿ, ಇಲ್ಲಿ ನಮ್ಮ ಬೆಂದಿತ್ತು. ನಾನು ಇದು ಗ್ಯಾಸ್ ಆಫ್ ಮಾಡ್ತೇನೆ. ಇದಕ್ಕೆ ಸ್ವಲ್ಪ ಲಿಂಬೆ ರಸ ಹಾಕಿದೆ ಪುನಃ. ಸೊ ನಾನು ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡ್ತೇನೆ ನಾನು. ಅಷ್ಟೇ, ಕಲರ್ ಬೇಕಾದರೆ ಹಾಕ್ಬೋದು, ನಾನು ಹಾಕಲ್ಲ. ಸೊ ನೋಡಿ, ಜೀರಾ ರೈಸ್ ಮಾಡಲಿಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೇನೆ. ಅದಕ್ಕೆ ಸ್ವಲ್ಪ ಕಾಲಿ ಮಿರಿ, ಸ್ವಲ್ಪ ಬಡೆಸೊಪ್ಪು, ಜೀರಿಗೆ. ಬಡೆಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ, ಜೀರಿಗೆ ಕಡಿಮೆ ಹಾಕಿ, ತುಂಬಾ ಟೇಸ್ಟ್ ಕೊಡುತ್ತೆ ಜೀರಾ ರೈಸ್. ಮತ್ತು ಇದು ಸ್ವಲ್ಪದು ಜೀರಾ ರೈಸಿದು ಎಳೆ ಸ್ಮೆಲ್ಗೋಸ್ಕರ ನಾನು ಹಾಕ್ತಾಯಿದ್ದೇನೆ. ಸ್ವಲ್ಪ ನೀರುಳ್ಳಿ ಹಾಕ್ತಾಯಿದ್ದೇನೆ ಅಷ್ಟೇ. ಅದು ಸ್ವಲ್ಪ ಫ್ರೈ ಆಗುವಾಗ ನೀರು ಹಾಕಿದರೆ ಆಯಿತು. ಅಕ್ಕಿ ನೀವು ಯಾವುದು ಯೂಸ್ ಮಾಡ್ಬೋದು. ನಾನು ಜೀರಾ ರೈಸ್ ಅಕ್ಕಿ ಯೂಸ್ ಮಾಡ್ತಾಯಿದ್ದೇನೆ. ಬಿರಿಯಾನಿ ರೈಸ್ ಯೂಸ್ ಮಾಡ್ಬೋದು. ಯಾವ ಗ್ಲಾಸಿಗೆ ನಾವು ಅಕ್ಕಿ ಹಾಕ್ತೇವೆ ಅದೇ ಗ್ಲಾಸಲ್ಲಿ ನೀರು ಹಾಕಿದರೆ ಆಯಿತು. 2 ಗ್ಲಾಸ್, 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು. ಉಪ್ಪು ಹಾಕಿದ್ದೇನೆ. ನೀರು ಬಾಯ್ಲ್ ಬಂತು. ನಾನೀಗ ಅಕ್ಕಿ ಹಾಕ್ತಾಯಿದ್ದೇನೆ. ಅದು ಬೇಯಲಿ ಅಕ್ಕಿ ಒಳ್ಳೆಯಿಂದ ಮಿಕ್ಸ್ ಮಾಡಿ. ಸ್ವಲ್ಪ ಲಿಂಬೆ ರಸ ಹಾಕಿ, ಇದಕ್ಕೆ ಜಾಸ್ತಿ ಅಲ್ಲ, 1 ಕುಟ್ಟು ಲಿಂಬೆ ರಸ. ನೋಡಿ, ಇದು ಫ್ರಿಜ್ಜಲ್ಲಿ ತೆಗೆದಿದ್ದೇನೆ. ಎಣ್ಣೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ಈಗ ಚಿಕನ್ ಫ್ರೈ ನಾನು ಹಾಕಿದೆ ಫ್ರೈ ಮಾಡಲಿಕ್ಕೆ. ತುಂಬಾ ರೇಟ್ ಜಾಸ್ತಿ ದಾಬಾದಲ್ಲಿ. ನಮ್ಮ
ಜೀರಾ ರೈಸ್ ಎಲ್ಲ ನೀವು ನೋಡಿರ್ಬೋದು. ರಾಜ್ಮಾ, ಜೀರಾ ರೈಸ್ ರೇಟೆಲ್ಲ ಜಾಸ್ತಿ. ನಾನಿಲ್ಲಿ ಗ್ರೌಂಡಲ್ಲಿ ಬಂದು ವಾಯ್ಸ್ ಮಾಡ್ತಾ ಇದ್ದೇನೆ. ಹುಡುಗರೆಲ್ಲ ಆಟಾಡ್ತಾ ಇದ್ದಾರೆ ಇಲ್ಲಿ ನೋಡಿ. ಜೀರಾ ರೈಸ್ ಮತ್ತು ಚಿಕನ್ ಫ್ರೈ ಮತ್ತು ರಾಜ್ಮಾ ರೆಡಿ ಆಯಿತು. ಚಿಕನ್ ಫ್ರೈ ಬೇಕಂತ ಇಲ್ಲ, ಇದು ರಾಜ್ಮಾ ಮತ್ತು ಜೀರಾ ರೈಸ್ ಸೂಪರ್ ಆಗುತ್ತೆ. ಒಂದು ನೀರುಳ್ಳಿ ಇದ್ದರೆ ಸಾಕಾಗುತ್ತೆ. ನೆಂಟರು ಬಂದರೆ ಮನೆಯಲ್ಲಿ ಏನು ಮಾಡೋದು ಸ್ಪೆಷಲಾಗಿ ಅಂತ ಒಂದು ಸತಿ ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟ್ ಕೊಡುತ್ತೆ. ರೇಟ್ ತುಂಬ ಹೊರಗಡೆ ಜಾಸ್ತಿ ಇರುತ್ತೆ, ಈ ಥರ ಮನೆಯಲ್ಲಿ ಮಾಡಿ ತಿನ್ನಿ.